ಓಂ ಹನ್ ಹನುಮತೆ ನಮಃ. ಓಂ ಆಂಜನೇಯಾಯ ವಿದ್ಮಹೇ ರಾಮಭಕ್ತಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತು. ಲೋಕ ಕಲ್ಯಾಣಕ್ಕೋಸ್ಕರ ಅನೇಕ ಜನರ ಉಪಯೋಗಕ್ಕೋಸ್ಕರ ವಿಶೇಷವಾದಂಥ ಪಂಚಮುಖಿ ಆಂಜನೇಯ ಪೂಜೆಯನ್ನು, ಯಂತ್ರಗಳನ್ನು ಮತ್ತು ರಕ್ಷಾಬಂಧನವಾದ ದಾರಗಳನ್ನು ಎಲ್ಲವನ್ನೂ ಈಗ ನಾವು ಪೂಜೆಯನ್ನು ಮಾಡಿ ಎಲ್ಲ ಕಾಷ್ಟ ಕಾರ್ಪಣ್ಯ ದೋಷಗಳೆಲ್ಲವೂ ಸಹಿತ ನಿಮಗೆ ನಿವಾರಣೆ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಗವಂತ ಜಗತ್ತಿನಲ್ಲಿ ಇರತಕ್ಕಂಥ ಸಕಲ ಜೀವರಾಶಿಗಳಿಗೆಲ್ಲವೂ ಸಹ ಪ್ರಾಣದೇವರಾಗಿ ಗಾಳಿಯನ್ನು ಇಡೀ ಜಗತ್ತಿನ ಎಲ್ಲ 84 ಲಕ್ಷ ಜೀವರಾಶಿ ಎಲ್ಲರಿಗೂ ಸಹಿತ ಗಾಳಿಯನ್ನು ಕೊಡುವಂಥ ಪರಮಾತ್ಮನೇ ಆಂಜನೇಯ. ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಎಲ್ಲ ಕೆಲಸ ಮಾಡ್ತಿದ್ದೀರಾ. ಅನೇಕ ವರ್ಷಗಳಿಂದ ಕಾಯಿಲೆ ಕಸಾಲೆಗಳು ನಡೀತಾ ಇದೆ. ಮಕ್ಕಳಿಗೆ ಬುದ್ಧಿಶಕ್ತಿ ಇಲ್ಲ, ಬಲ ಇಲ್ಲ, ನಿರ್ಭಯ, ಭಯ ಹೆದರ್ಕೋತಾ ಇದ್ದೀರಾ ನೀವೆಲ್ಲರೂ. ಆರೋಗ್ಯ ಇಲ್ಲ, ಅಜಾಡ್ಯ, ಚುರುಕಿಲ್ಲ, ಮಾತುಗಳು ಹೊರಡ್ತಾ ಇಲ್ಲ. ಹೀಗೆ ಅನೇಕ ವಿಧವಾದ 8 ವಿಧವಾದ ದೋಷಗಳನ್ನು ಪರಿಹಾರ ಮಾಡುವ ಏಕೈಕ ವ್ಯಕ್ತಿ ದೇವರು ಅಂದರೆ ಅವನು ಪಂಚಮುಖಿ ಆಂಜನೇಯ. ಅದಕ್ಕೋಸ್ಕರ ಬುದ್ಧಿ, ಮಕ್ಕಳಿಗೆ ಬುದ್ಧಿ ಚುರುಕಿಲ್ಲಪ್ಪ, ಮಂದ ಬುದ್ಧಿ ಆಗ್ತಾ ಇದೆ, ಅವನು ಚುರುಕಿಲ್ಲ, ಏನು ಮಾಡೋಣ ಅಂದ ತಕ್ಷಣ ಬುದ್ಧಿಗೆ ದೇವತೆ ಆಂಜನೇಯ ಅಂಥೇಳಿ ಅವನನ್ನು ನೀವು ಪ್ರಾರ್ಥನೆ ಪೂಜೆ ಮಾಡೋಕ್ಕೆ ಹೇಳ್ತಾರೆ. ಬಲಂ, ಮಕ್ಕಳಿಗೆ ಶಕ್ತಿ ಇಲ್ಲ, ತೆವಳುತ್ತಾ ಇರ್ತಾರೆ, ಆದಷ್ಟು ಬೇಗ ನಡೆಯುವಂತಾಗಬೇಕು. ವಯಸ್ಸಾದ ಮುದುಕರು ಮಂಡಿ ನೋವು ಅಂತಿರ್ತಾರೆ. ಅವರಿಗೆಲ್ಲವನ್ನು ನಾವು ಯಾವುದಾರೊಂದು ಚೇತನ ರೂಪ ಇದ್ದರೆ ಈ ಆಂಜನೇಯನನ್ನು ಪ್ರಾರ್ಥನೆ ಪೂಜೆ ಮಾಡುವುದು. ಯಶಃ, ಕೀರ್ತಿ ಬರಬೇಕಲ್ರಿ. ಆ ಯಶಸ್ಸು ಸಿಕ್ಕಬೇಕಾದರೆ ನೀವು ಇಂಥ ಪರಮ ಪವಿತ್ರವಾದ ಆಂಜನೇಯನನ್ನು ಪ್ರಾರ್ಥನೆ ಮಾಡಬೇಕು. ಧೈರ್ಯವನ್ನು ತುಂಬತಕ್ಕಂಥ ಅನೇಕ ಪ್ರಸಾದಗಳನ್ನು ಆಂಜನೇಯನಿಗೆ ಪೂಜೆ ಮಾಡಿ ಕೊಡ್ತಾ ಇದ್ದೀವಿ. ಓಂ ಹನ್ ಹನುಮತೆ ನಮಃ. ನಿರ್ಭಯತ್ವಂ ಅರೋಗತಾಂ, ಅನಾರೋಗ್ಯ ಇದ್ದರೂ ಸಹಿತ ರೆಡಿಯಾಗುತ್ತೆ. ಅಜಾಡ್ಯಂ, ಕೆಲವು ಮಕ್ಕಳುಗಳು ಚುರುಕಿಲ್ಲ, ನಜ್ಜಾಡ್ಯವಾಗಿ ಕೂತ್ಕೊಂಡಿರ್ತಾರೆ ಮೂಲೆಯಲ್ಲೇ, ಅವರಿಗೆಲ್ಲವನ್ನು ಸಹಿತ ನಾವು ಈ ಒಂದು ಶಕ್ತಿಯನ್ನು ತುಂಬುವಂಥ ಯಂತ್ರವನ್ನು ಇವತ್ತು ನಾವು ಪೂಜೆ ಮಾಡಿ ಎಲ್ಲವನ್ನು ಮಾಡ್ತಾಯಿದ್ದೀವಿ. ಬೆಳಗಾಗಲೇ ಪ್ರಾತಃ ಕಾಲದಲ್ಲಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಸಮಸ್ತ ಯಂತ್ರಗಳು ಇಲ್ಲಿ ಅನೇಕ ವಿಧವಾದಂಥದ್ದನ್ನು ನೋಡ್ತಾ ಇದ್ದೀರಾ. ಅದರಲ್ಲಿ ಮೇಲುಗಡೆ 5 ಕಲಶಗಳನ್ನು ಪಂಚಮುಖಿ ಆಂಜನೇಯ ಅಂಥೇಳಿ ಇಟ್ಟಿದ್ದೀವಿ. ಅದರ ಮೇಲುಗಡೆ ರಕ್ಷಾಬಂಧನ ಅಂಥೇಳಿ ಆ ಗಂಟುಗಳನ್ನು ಹಾಕಿರುವ ಕೇಸರಿ ದಾರಗಳ ದರ್ಶನ ಮಾಡ್ತಾ ಇದ್ದೀರಾ. ಮಧ್ಯದಲ್ಲಿ ಪಂಚಮುಖಿ ಆಂಜನೇಯ, ಅವನನ್ನು ಪೂಜೆಗಳನ್ನು ಮಾಡಿ ಗಣಪತಿ ಪೂಜೆ ಕಲಶ ಸ್ಥಾಪನೆ ಮಾಡಿದ್ವಿ. ನಂತರ ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ಯಂತ್ರ, ಮಂತ್ರ, ತಂತ್ರ ಅಂತ ಕರೀತಾರೆ. ಆ ಯಂತ್ರವನ್ನು ಇಲ್ಲಿ ವಿಶೇಷವಾಗಿ ಬಿಡಿಸಿದ್ದಾರೆ. ಅಷ್ಟದಳ ಪದ್ಮ, ಮಧ್ಯದಲ್ಲಿ ಜಂಭೀರವನ್ನಿಟ್ಟು ಆ ಯಂತ್ರದಲ್ಲಿ ಪರಮಾತ್ಮ ಆಂಜನೇಯನನ್ನು ಇದರಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೇವೆ. ಪೂಜೆ ಮಾಡಿದಾಗ ಅದರೊಳಗೆ ನಾವು ಏನೇನನ್ನು ಪೂಜೆಗಳಿಗೆ ಉಪಯೋಗಿಸ್ತೀವಿ, ಭಸ್ಮ, ಬಹಳ ವಿಶೇಷವಾದಂಥ ಭಸ್ಮ, ಮಾನಸ್ತೋಕೆ ತನಜೆ ಮಾನ ಆದಿಸಿ ಮಾನೋಘೋಷು, ಇದನ್ನು ಧಾರಣೆ ಮಾಡಿದ ತಕ್ಷಣವೇ ವಿಶೇಷವಾದಂಥ ಶಕ್ತಿ ಇರುತ್ತೆ. ಆ ಭಸ್ಮ, ಆಂಜನೇಯನಿಗೆ ನಿವೇದನೆ ಮಾಡಿದಂಥ ಕಲ್ಲು ಸಕ್ಕರೆ, ಮತ್ತು ಆಂಜನೇಯನಿಗೆ ಪೂಜೆ ಮಾಡಿದಂಥ ರುದ್ರಾಕ್ಷಿ ಪ್ರತಿಯೊಂದು, ಮತ್ತು ಕೇಸರಿ, ಸೀತಾದೇವಿಯನ್ನು ದರ್ಶನ ಮಾಡಿದಾಗ ಸೀತಾದೇವಿ ಆಂಜನೇಯನಿಗೆ ಪ್ರಸಾದದ ರೂಪದಲ್ಲಿ ಕೊಡತಕ್ಕಂಥದ್ದೇ ಕೇಸರಿ. ಅದನ್ನು ಧಾರಣೆ ಮಾಡಿದರೆ ಆ ಶಕ್ತಿ ಬರುತ್ತೆ ಅಂತೀರಿ. ಹಾಗೆ ಯಂತ್ರ ಅಲ್ಲಿ ಕಾಣ್ತಾ ಇದೆ ನಿಮಗೆ, ಆ ಯಂತ್ರಗಳೆಲ್ಲವನ್ನು ಇಟ್ಟಿದ್ದೀವಿ. ಹಾಗೆ ಇವನ್ನೆಲ್ಲವನ್ನು ನಾವಿಟ್ಟು ಈಗ ಅದಕ್ಕೆಲ್ಲ ಷೋಡಶ ಉಪಚಾರ ಪೂಜೆಗಳನ್ನು ಮಾಡಿ ಸಗಣಿ, ಗಂಜಲ, ಹಾಲು, ಮೊಸರು, ತುಪ್ಪ
ಇವನ್ನೆಲ್ಲ ಮಿಶ್ರಣ ಮಾಡಿ ಪಂಚಗವ್ಯ ಅಭಿಷೇಕ ಅಂತ ಮಾಡ್ತೀವಿ. ಅದನ್ನು ಶುದ್ಧೀಕರಣ ಮಾಡಿದ ಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ. ಮಾಡಿ ನಂತರ ಅದಕ್ಕೆ ಧ್ಯಾನಾದಿ ಷೋಡಶ ಉಪಚಾರಗಳು ಪೂಜೆಗಳಾದ ಮೇಲೆ ಆಂಜನೇಯನ ಮೂಲ ಮಂತ್ರ ಇದೆ. ಆ ಮೂಲ ಮಂತ್ರಗಳನ್ನು ಇವಕ್ಕೆಲ್ಲ ಪಾರಾಯಣವನ್ನು ಮಾಡಿ ಅದರಿಂದ ನಾವು ಹೋಮ ಹವನಗಳನ್ನು ಮಾಡ್ತೇವೆ. ಹೋಮಕ್ಕೆ ಸಿದ್ಧವಾಗಿದೆ ಆಂಜನೇಯನ ಮೂಲ ಮಂತ್ರ, ಆಂಜನೇಯನ ಪ್ರಾಣದೇವರಾದ ಶ್ರೀರಾಮಚಂದ್ರನ ಮಂತ್ರ, ರಾಮತಾರಕ ಮಂತ್ರ, ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲರನ್ನು ಪ್ರಾರ್ಥನೆ ಮಾಡಿ ರಾಮ ಪಂಚಕನನ್ನು ಧ್ಯಾನ ಮಾಡಿ ನಿಮ್ಮ ಮನೆಗೆ ಅದರ ಸಂಪೂರ್ಣ ಪ್ರಸಾದವನ್ನು ನಿಮಗೆಲ್ಲ ಕೊರಿಯರ್ ಮುಖಾಂತರವಾಗಿ ಮನೆಗೆ ಕಳಿಸ್ತೀವಿ. ಓಂ ಹನ್ ಹನುಮತೆ ನಮಃ. ಹೇಗೆ ಆಂಜನೇಯ ದೃಢಕಾಯುತ್ತವಾಗಿ ಆ ಒಂದು ಸೇತುವೆಯನ್ನು ಹಾರಬೇಕಾದರೆ ಕುಳಿತುಕೊಂಡು ಅಷ್ಟು ಯೋಜನೆಗಳನ್ನು ಅವನನ್ನು ನೋಡ್ತಾನೆ. ಎಷ್ಟು ಶಕ್ತಿ ಇರ್ತಾರೆ ಮತ್ತು ಯಾವುದೇ ಒಂದು ವಿಚಾರದಲ್ಲಿ ಸಹಿತ ನಮಗೆ ಬರತಕ್ಕಂಥವನೇ ಶಕ್ತಿ ಆಂಜನೇಯ. ಅಂತಾಗಾಧವಾದಂಥ ಬೃಹದಾಕಾರ ಶರೀರ ಮಾಡ್ತಾನೆ. ಸಮುದ್ರ ಲಂಘನವನ್ನು ಮಾಡುವಾಗ ಅಂಥ ಚಾಣಾಕ್ಷ ಶಕ್ತಿ ಇರುತ್ತೆ. ಸ್ಥೂಲ ಶರೀರ ಮಾಡ್ಕೊಂಡು ಬಿಡ್ತಾನೆ. ಮತ್ತು ಏನು ಬೇಕಾದರೂ ಮಾಡುವಂಥ ಶಕ್ತಿ ಆಂಜನೇಯ ಸ್ವಾಮಿಯಲ್ಲಿದೆ. ಅಂಥವನನ್ನು ನಾವು ಈಗ ಪ್ರಾರ್ಥನೆ ಪೂಜೆಗಳನ್ನು ಮಾಡೋಣ. ಅವನನ್ನು ನೋಡಿ ಆ ಪೂಜೆಗಳನ್ನು ಮಹಾಮಂಗಳಾರತಿಯನ್ನು ದರ್ಶನ ಮಾಡಿ, ಜೊತೆಗೆ ಇದಾದ ಮೇಲೆ ನಾವು ಮಾಡಿದಂಥ ಹೋಮದ ರಕ್ಷೆ ಎಲ್ಲವನ್ನು ಸಹಿತ ಅದಕ್ಕೆಲ್ಲ ಹಾಕಿ ನಿಮ್ಮ ಮನೆಯ ಬಾಗಿಲೇ ಕೊರಿಯರ್ ಮುಖಾಂತರವಾಗಿ ಪ್ರಸಾದವನ್ನು ಕಳಿಸ್ತೇವೆ. ಈಗ ಪೂಜಾದಿಗಳೆಲ್ಲ ಪ್ರಾರಂಭ ಆಗುತ್ತೆ. ಪ್ರತಿಯೊಂದನ್ನು ನೋಡ್ತಾ ಇದ್ದೀರಾ. ಇದಕ್ಕೆ ಅನೇಕ ಜನರ ಶ್ರಮ ಇದೆ. ನಿಮಗೆ ಒಳ್ಳೆಯದಾಗಲಿ ಅಂತಲೇ ಹೊತ್ತು ಇನ್ಯಾವ ದೃಷ್ಟಿಯಿಂದ ನಾವು ಮಾಡ್ತಾ ಇಲ್ಲ. ಭಗವಂತ ಈ ಕರ್ನಾಟಕದಲ್ಲಿ ಅವನ ಅವತಾರ ಆಗಿದೆ ಕಣ್ರಿ. ಅಂಜನಾದ್ರಿ ಪರ್ವತ ಅಂಥ ಪುಣ್ಯಭೂಮಿ ಕರ್ನಾಟಕ. ಅದರೊಳಗೆ ನಾವು ವಿಶೇಷವಾಗಿ ನದಿ ತೀರದಲ್ಲಿ ಈ ಒಂದು ವಿಶೇಷ ಪೂಜಾದಿಗಳನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಹನುಮದ್ ವ್ರತ ಅಂತ ಇವತ್ತು ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ಇವತ್ತು ವಿಶೇಷವಾದಂಥ ದಿನ, ಪರಮ ಪವಿತ್ರವಾದಂಥ ಯಂತ್ರ ರಕ್ಷಾಬಂಧನ ಪ್ರಸಾದವನ್ನು ಪೂಜೆ ಮಾಡಿರುವಂಥ ದೃಶ್ಯವನ್ನು ನೋಡಿ ನಿಮ್ಮ ಮನೆಗೆ ಎಲ್ಲವನ್ನು ಸಹಿತ ಪ್ರಸಾದವನ್ನು ಪ್ರಾರ್ಥನಾ ಕ್ರಿಯೇಷನ್ ವತಿಯಿಂದ ಕಳಿಸ್ಕೊಡ್ತೀವಿ. ಆದ್ದರಿಂದ ಪ್ರತಿಯೊಬ್ಬರು ಮಕ್ಕಳಿಗಾಗಲಿ ವಯೋವೃದ್ಧರಿಗಾಗಲಿ ಹೆಂಗಸರಿಗಾಗಲಿ ನಿಮ್ಮ ಮನೆ ನೂತನ ಮನೆಯನ್ನು ತೆಗೆದುಕೊಂಡಿದ್ದರೆ ಅಲ್ಲಿಗಾಗಲಿ ಯಾವುದೇ ಒಂದು ವಿಚಾರಕ್ಕಾದರೂ ಈ ಯಂತ್ರ ನಿಮಗೆಲ್ಲ ಉಪಯೋಗ ಬರುತ್ತೆ. ಆದ್ದರಿಂದ ತಾವುಗಳೆಲ್ಲ ಇದನ್ನು ತೆಗೆದುಕೊಂಡು ನಿಮಗಿರತಕ್ಕಂಥ ಭಯವನ್ನು ನಿರ್ಭೀತರಾಗಿ ಪರಮ ಪವಿತ್ರವಾದ ಪಂಚಮುಖಿ ಆಂಜನೇಯನ ಎಲ್ಲ ಕೃಪಾಶೀರ್ವಾದ ನಿಮ್ಮಲ್ಲಿ ಇರಲಿ ಅಂಥೇಳಿ ನಾವು ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಓಂ ಹನ್ ಹನುಮತೆ ನಮಃ. ಶ್ರೀ ಹನುಮಾನ್ ಸಂಕಲ್ಪ ಸಿದ್ಧಿ ಮಹಾಯಂತ್ರ. ಓಂ ಮಾನಸ್ತೋಕೆ ತನಜೆ ಮಾನ ಆಯುಷೆ ಮಾನೋ ಘೋಷೋ ಮಾನೋ ಅಶ್ವೇಚುರೇರಿಜಃ ವೀರಾನ್ಮಾನಃ ರುದ್ರಭಾಮಿತಃ ವಧೀಃ ಅವಿಶ್ವಂತೋ ನಮಸಾಮಿ ಧೇಮತೆ. ಬಂಧುಗಳೇ, ಇದು ವಿಶೇಷವಾದಂಥ ವಿಭೂತಿ ಅಂತ ಕರೀತಾರೆ. ವಿಭೂತಿಗೆ ಅನೇಕ ಮಹತ್ವಗಳಿದೆ. ಇದನ್ನು ತಯಾರು ಮಾಡುವ ವಿಧಾನವೇ ಬೇರೆ. ನಿಮ್ಮಲ್ಲಿ ಹೇಗೆ ನಾಟಿ ಹಸುಗಳು ಅಂತ ಹಳ್ಳಿಯ ಕಡೆ ಇರುತ್ತವೆ, ಅದರ ಸಗಣಿಗಳನ್ನು ಒಟ್ಟು ಮಾಡಿ ಗಂಜಲದಲ್ಲಿ ಉಂಡೆಗಳನ್ನು ಮಾಡಿ ಅದನ್ನು ಮೂಢಾಂತ ಕರೆದು ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಅದಷ್ಟನ್ನೂ ಶೇಖರಣೆ ಮಾಡಿ ನಾವು ಶಿವರಾತ್ರಿಯ ದಿನ ಅದನ್ನು ಭತ್ತದ ಜೊಳ್ಳುಗಳ ಮಧ್ಯದಲ್ಲೇ ಇಟ್ಟು ರುದ್ರಪಾರಾಯಣವನ್ನು ಮಾಡುವಾಗ ಅದಕ್ಕೆ ಅಗ್ನಿಯನ್ನು ಹಾಕುತ್ತೇವೆ. ಅದು ಸಂಪೂರ್ಣವಾಗಿ 3 ದಿನಗಳ ಕಾಲ ಉರಿದು ಜೊಳ್ಳುಗಳೆಲ್ಲ ಹೋಗಿ ಆ ಸಗಣಿಯ ಉಂಡೆ ಮಾತ್ರ ಉಳಿಯುತ್ತದೆ. ಅದನ್ನು ತೆಗೆದುಕೊಂಡು ಗಂಜದಲ್ಲಿ ಶುದ್ಧ ಮಾಡಿ ಗೆಡ್ಡೆಗಳನ್ನಾಗಿ ಪುಡಿಗಳನ್ನು ಮಾಡಿ ತಯಾರು ಮಾಡಿ ಇದನ್ನು ಪರಮೇಶ್ವರನಿಗೆ ಅಭಿಷೇಕವನ್ನು ಮಾಡಿ ನಂತರ ಪಂಚಮುಖಿ ಆಂಜನೇಯನಿಗೆ ಇದನ್ನು ಅಭಿಷೇಕ ಮಾಡಿ ಸಮರ್ಪಣೆ ಮಾಡುತ್ತೇವೆ. ಅಂಥ ವಿಭೂತಿ ಬಹಳ ವಿಶೇಷವಾದಂಥದ್ದು. ಯಾರು ಇದನ್ನು ಮಕ್ಕಳಿಗೆ ಧಾರಣೆ ಮಾಡುತ್ತಾರೋ, ವಯಸ್ಸಾದವರು ಇಟ್ಕೊಳ್ತಾರೋ ಅವರೆಲ್ಲರಿಗೂ ಸಹಿತ ಇದರ ವಿಶೇಷವಾದಂಥ ಪಂಚಮುಖಿ ಆಂಜನೇಯನ ಭಸ್ಮ ಪ್ರಸಾದ ವಿಶೇಷವಾದ ಶಕ್ತಿಯನ್ನು ನಿಮಗೆಲ್ಲ ಕೊಡುತ್ತೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ
ಉರ್ವಾರುಕಮಿ ಬಂಧನಾನ್ ಭೃತ್ಯೋರ್ವಕ್ಷೇ ಜಪಾಮೃತಾತು. ಬಂಧುಗಳೇ, ಇದು ರುದ್ರಾಕ್ಷಿ ಪಂಚಮುಖಗಳನ್ನು ಉಳ್ಳದ್ದಾಗಿದೆ. ಇದು ವಿಶೇಷವಾಗಿ ರುದ್ರಾಕ್ಷಿ ಈಶ್ವರನ ಮೂರನೇ ಕಣ್ಣು ಅಂತಲೂ ಕರೀತಾರೆ. ಹಿಮಾಲಯದ ತಪ್ಪಲದಲ್ಲಿ ಈ ಅನೇಕ ಗಿಡಗಳು ಇದರ ಕಾಯಿಗಳು ಬಿಡುತ್ತವೆ. ಅದನ್ನು ತಂದು ಸಂಸ್ಕರಿಸಿ ಪಂಚಗವ್ಯದಿಂದ ಅಭಿಷೇಕ ಮಾಡಿ ಇದಕ್ಕೆ ಆಂಜನೇಯನ ಮೂಲಮಂತ್ರಗಳನ್ನೂ ಹೇಳಿ ಮೃತ್ಯುಂಜಯ ಮಂತ್ರಗಳನ್ನು ಹೇಳಿ ಈ ರುದ್ರಾಕ್ಷಿಯನ್ನು ಸಿದ್ಧಪಡಿಸಿದ್ದೇವೆ. ಪರಮೇಶ್ವರನಿಗೆ ಪ್ರಿಯವಾದಂಥದ್ದು ರುದ್ರಾಕ್ಷಿ. ಅಂತು ಮಹತ್ವವುಳ್ಳ ಈ ಒಂದು ಪರಮ ರುದ್ರಾಕ್ಷಿ ಅನೇಕ ನಾವು ಮೃತ್ಯು ದೋಷಗಳನ್ನು ನಿವಾರಣೆ ಮಾಡಿ ಆರೋಗ್ಯವನ್ನು ಸಹಿತ ನಮಗೆ ಕೊಡುತ್ತದೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಬಂಧುಗಳೇ, ಇದು ಸಿಂಧೂರ, ಬಹಳ ವಿಶೇಷವಾದಂಥದ್ದು ಸಿಂಧೂರ. ನಾವು ದೇವರಿಗೆ ಸಮರ್ಪಣೆ ಮಾಡುವಾಗ ವಿಶೇಷ ದಿನಗಳಲ್ಲಿ ಅರಿಶಿನ ಕುಂಕುಮವನ್ನು ಹಾಕ್ತೇವೆ. ವಿಶೇಷ ದಿನಗಳಲ್ಲಿ ಈ ಸಿಂಧೂರವನ್ನು ಕೊಡ್ತೇವೆ. ಇದು ಮಂಗಳದ ಸ್ವರೂಪ, ಬಹಳ ಶಕ್ತಿಯುಳ್ಳದ್ದು. ಯಾಕೆಂದರೆ ಹನುಮಂತ ಸೀತಾದೇವಿಯನ್ನು ಅಶೋಕವನದಲ್ಲಿ ಭೇಟಿ ಮಾಡಿದಾಗ ಅವಳು ಇವನಿಗೆ ಸಂಪೂರ್ಣವಾಗಿ ಇದರ ಪ್ರಸಾದವನ್ನು ಕೇಸರಿಯನ್ನು ಅವಳು ಕೊಡ್ತಾಳೆ. ಆಗ ಕೇಸರಿಯಾಗಿ ಅದು ಅವಳ ಆಶೀರ್ವಾದದಿಂದ ಇವನು ಅವ್ರಿಗೆ ಶಕ್ತಿ ಬರಲಿ, ಮಾಡತಕ್ಕಂಥ ಕೆಲಸ ಸರಿಯಾಗಲಿ, ಶ್ರೀರಾಮಚಂದ್ರನ ಹತ್ರ ಅದು ಬೇಗ ಸೇರಲಿ ಅಂತ ಈ ಕೇಸರಿಯನ್ನು ಕೊಡ್ತಾಳೆ. ಅವತ್ತಿಂದ ಅವನಿಗೆ ಕೇಸರಿ ಅಂದರೆ ಬಹಳ ಇಷ್ಟ. ಆದ್ದರಿಂದ ಆ ಆಂಜನೇಯನ ಪ್ರಸಾದ ಕೇಸರಿಯನ್ನು ನಾವು ತಂದಿದ್ದೇವೆ. ಯಾವುದೇ ಒಂದು ರೋಗ ರುಜಿನಗಳು, ಹುಳು ಹುಪ್ಪಟೆಗಳು, ಎಂಥ ಗರ್ಭದ ಒಳಗಿದ್ದಂಥ ದೋಷಗಳು ಈ ಕೇಸರಿಯನ್ನು ಧಾರಣೆ ಮಾಡಿದರೆ ನಿವಾರಣೆ ಆಗುತ್ತೆ. ಇದರ ಪ್ರಸಾದವನ್ನು ನಿಮಗೆ ಈ ಯಂತ್ರದ ಮೂಲಕ ನಿಮಗೂ ಕಳುಹಿಸಿಕೊಡುತ್ತಿದ್ದೇವೆ. ಓಂ ನಮೋ ಅಸ್ತು ಸರ್ಪೇಭ್ಯೋ ಜೇಕೆ ಚ ಪೃಥಿವೀ ಮನೋ ಯೇ ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ. ಬಂಧುಗಳೇ, ಇದು ರಕ್ಷಾಬಂಧನ, ಕೇಸರಿಯ ರಕ್ಷಾಬಂಧನ ನೋಡ್ತಾ ಇದ್ದೀರಾ. ಇದನ್ನು ವಿಶೇಷವಾಗಿ ನಾವು ಸರ್ಪ ಮಂತ್ರಗಳನ್ನು ಹೇಳಿ ಇದರಲ್ಲಿ ಗಂಟುಗಳನ್ನು ಹಾಕಿ ಇದನ್ನೂ ಸಹಿತ ಕೇಸರಿಯಿಂದ ನಾವು ವಿಶೇಷವಾದಂಥ ಪೂಜೆಗಳನ್ನು ಮಾಡಿ ನಿಮ್ಮ ಮನೆಗೆ ರಕ್ಷಾಬಂಧನ ಅಂತ ಕಳಿಸ್ತಾ ಇದ್ದೇವೆ. ಯಾವುದೇ ಒಂದು ದೋಷಗಳು, ಮಾಟ ಮಂತ್ರಗಳು, ಕೃತ್ರಿಮ ದೋಷಗಳು ಎಲ್ಲವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಸೂತ್ರ, ಈ ರಕ್ಷಾಬಂಧನಕ್ಕಿದೆ. ಇದು ಆಂಜನೇಯನ ವಿಶೇಷ ಪ್ರಸಾದ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದರೂ ರಕ್ಷಾಬಂಧನ ಅಂತ ಕಟ್ತಾರೆ. ಆದ್ದರಿಂದಲೇ ಇದನ್ನು ನಾವು ಧಾರಣೆ ಮಾಡಿದರೆ ನಿಮಗೆ ಎಂಥ ಇದ್ದಂಥ ದೋಷಗಳು ಎಲ್ಲವೂ, ಭಯಗಳು ಎಲ್ಲವೂ ನಿವಾರಣೆ ಆಗಿ ನಿಮಗೆ ಆಗುವ ಕೆಲಸ ಆದಷ್ಟು ಬೇಗ ಮಾಡುವಂತೆ ಈ ಸೂತ್ರ, ಈ ಯಂತ್ರ, ಈ ರಕ್ಷಾಬಂಧನ ನಿಮಗೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಂ ಸ್ವಹದುಪ್ಪವಸ್ವ ದಿವ್ಯಾಯ ಜನ್ವನೇ ಸ್ವಾದುರಿಂದ್ರಾಯ ತುಹವೀತು ನಾಮ್ನೇ ಸ್ವಾಧರ್ಮಿತ್ರಾಯ ವರುಣಾಯ ಭಾಜವೇ. ಬಂಧುಗಳೇ, ಇದು ಕಲ್ಲು ಸಕ್ಕರೆ, ಮಧು ಮತ್ತು ಸಕ್ಕರೆಯಿಂದ ಮಿಶ್ರಣವಾದಂಥ ವಿಶೇಷವಾದಂಥ ಪ್ರಸಾದ. ಇದು ಅನೇಕ ದಿನಗಳ ಕಾಲ ನಮ್ಮ ಮನೆಯಲ್ಲಿರುತ್ತೆ. ಪ್ರಸಾದವನ್ನು ಆಂಜನೇಯನಿಗೆ ವಿಶೇಷವಾಗಿ ಜಿಕ್ವ ಅಂದರೆ ನಾಲಿಗೆಯನ್ನು ಶುದ್ಧ ಮಾಡುವಂಥ, ನನ್ನ ಬಾಯಿಯಲ್ಲಿ ಸ್ವಚ್ಛವಾದ ಮಾತುಗಳು ಬರುವಂಥ, ಸಿಹಿಯಾದ ಮಾತುಗಳನ್ನು ಆಡುವಂಥ ಬರಲಿ ಅಂತೇಳಿ ಆಂಜನೇಯನಿಗೋಸ್ಕರ ಈ ಕಲ್ಲು ಸಕ್ಕರೆಯನ್ನು ನಿವೇದನವನ್ನು ಮಾಡಿ ಇದರ ಪ್ರಸಾದವನ್ನು ನಿಮ್ಮ ಮನೆಗೆ ಕಳುಹಿಸ್ತಾ ಇದ್ದೇವೆ. ಓಂ ಆಜನೇತೆ ಪರಾಜನೆ ದೂರ್ವಾರೋಹಂ ದುಷ್ಪಣೀ ಹೃದಾಶ್ಚ ಪುಂಡರಿ ಕಾಣಿದಮುಗ್ರಶ್ಚ ಗ್ರಹಜಮೇ. ಅಕ್ಷತೆ, ಅಕ್ಷತೆ ಅಂದರೆ ವಿಶೇಷವಾದಂಥದ್ದು. ಚೂರು ಇಲ್ಲದೆ ಇರುವಂಥ ಅಕ್ಕಿಯಿಂದ ನಾವು ಮಂತ್ರವನ್ನು ಹೇಳಿ ಉಚ್ಚಾರಣೆ ಮಾಡಿ ಅದನ್ನು ಆಶೀರ್ವಾದಪೂರ್ವಕವಾಗಿ ನಿಮಗೆ ಕೊಟ್ಟಾಗ ಅದು ಮಂತ್ರಾಕ್ಷತೆ ಅಂತಾಗ್ತದೆ. ಅದಕ್ಕೋಸ್ಕರ ಆ ಒಂದು ಆಂಜನೇಯನ ಮಂತ್ರಗಳನ್ನು, ರಾಮತಾರಕ ಮಂತ್ರಗಳನ್ನು ಈ ಅಕ್ಷತೆಯಲ್ಲಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿ
ನಿಮ್ಮ ಮನೆಗಳಿಗೆ ಇದ ಪ್ರಸಾದವನ್ನು ಯಾವುದೇ ರೀತಿಯ ತೊಂದರೆಗಳು ಕಷ್ಟಗಳು ಎಲ್ಲ ನಿವಾರಣೆ ಆಗಲಿ ಅಂತ ಪ್ರಸಾದದ ಜೊತೆಯಲ್ಲಿ ಅಕ್ಷತೆಯನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ. ಓಂ ಆಂಜನೇಯಾಯ ವಿದ್ಮಹೇ ರಾಮಭಕ್ತಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತು. ಬಂಧುಗಳೇ, ಇದು ಆಂಜನೇಯನ ಸರ್ವಸಿದ್ಧಿ ಯಂತ್ರ ಅಂತ. ಇದು ವಿಶೇಷವಾಗಿ ತಯಾರಾಗಿರುತ್ತೆ. ಅದರಲ್ಲಿ ಆಂಜನೇಯನ ಮೂಲಮಂತ್ರ ಬೀಜಾಕ್ಷರಗಳನ್ನು ಮಾಡಿ ಚಕ್ರಗಳ ಮಧ್ಯದಲ್ಲಿ ಅಷ್ಟದಳ ಪದ್ಮಗಳಲ್ಲಿ ತ್ರಿಕೋಣಾಕಾರಗಳನ್ನು ಹಾಕಿ ಅದರಲ್ಲಿ ಆಂಜನೇಯನ ಮೂಲ ಮಂತ್ರಗಳನ್ನು ಬರೆದಿದ್ದಾರೆ. ಬರೆದು ಅದನ್ನು ನಾವು ಪಂಚಗವ್ಯಾದಿಗಳನ್ನು ಶುದ್ಧಿ ಮಾಡಿ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ಮಾಡಿದಂಥ ಈ ಒಂದು ಯಂತ್ರಗಳು. ಅದಕ್ಕೋಸ್ಕರ ಯಾರು ಈ ಯಂತ್ರವನ್ನು ಮನೆಯಲ್ಲಿ ಇಟ್ಕೊಳ್ತಾರೆ ಯಂತ್ರ ರಾಜ ಅಂತಲೇ ಕರೀತಾರೆ. ಎಂಥ ಒಂದು ದುಷ್ಟಶಕ್ತಿ ಇದ್ದರೂ ಸಹಿತ ನಿಮಗೆ ಅದರ ದೋಷಗಳು ನಿವಾರಣೆ ಆಗ್ತವೆ. ಅದಕ್ಕೋಸ್ಕರ ದೇವತಾ ಪ್ರತಿಷ್ಠಾಪನೆಗಳಲ್ಲಿ ದೇವರುಗಳ ಅಡಿಭಾಗದಲ್ಲಿ ಯಂತ್ರವನ್ನು ಹಾಕ್ತಾರೆ, ದೈವ ಸಾನ್ನಿಧ್ಯ ಅಲ್ಲಿರುತ್ತೆ ಅಂತ. ಹಾಗೆ ಈ ಪಂಚಮುಖಿ ಆಂಜನೇಯ ನಿಮ್ಮಗಳೆಲ್ಲರ ಮನೆಗಳಲ್ಲೂ ಸಹಿತ ಯಂತ್ರ ಸ್ವರೂಪದಲ್ಲಿ ವಾಸವಾಗಿರ್ತಾನೆ ಅನ್ನುವ ಈ ಯಂತ್ರವನ್ನು ಪೂಜೆ ಮಾಡಿ ನಾವು ನಿಮಗೆ ಕೊಡುತ್ತಿದ್ದೇವೆ. ಓಂ ಹನ್ ಹನುಮತೆ ನಮಃ. ಶ್ರೀ ಹನುಮಾನ್ ಸಂಕಲ್ಪ ಸಿದ್ಧಿ ಮಹಾಯಂತ್ರ. ಬಂಧುಗಳೇ, ಇಷ್ಟೂ ಕಾರ್ಯಕ್ರಮವನ್ನು ಮಾಡಿ ಬೆಳಗಿನಿಂದ ಕಲಶ ಸ್ಥಾಪನೆ, ಯಂತ್ರೋದ್ಧಾರ, ಯಂತ್ರಪೂಜೆಗಳು, ಅದರ ರಕ್ಷೆ, ಪ್ರಸಾದ ಎಲ್ಲವನ್ನೂ ಸಹಿತ ಈ ಒಂದು ಬಾಕ್ಸಿನ ಮುಖಾಂತರ ನಿಮಗೆ ಮಂತ್ರಾಕ್ಷತೆ ಇರುತ್ತೆ, ಭಸ್ಮ ಇರುತ್ತೆ, ರುದ್ರಾಕ್ಷಿ ಇರುತ್ತೆ, ಯಂತ್ರ ಇರುತ್ತೆ, ಕಲ್ಲು ಸಕ್ಕರೆ ಪ್ರಸಾದ ಇರುತ್ತೆ ಮತ್ತು ಕೇಸರಿ ಪ್ರಸಾದ ಇರುತ್ತೆ. ಇವೆಲ್ಲವನ್ನು ಸಹಿತ ಈ ಬಾಕ್ಸ್ನಲ್ಲಿ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರವಾಗಿ ಇದರ ಪ್ರಸಾದವನ್ನು ತಲುಪುವ ವ್ಯವಸ್ಥೆಯನ್ನು ನಾವೆಲ್ಲ ಮಾಡ್ತಿದ್ದೇವೆ. ಆದ್ದರಿಂದ ತಾವುಗಳೆಲ್ಲರೂ ಸಹಿತ ಈ ಒಂದು ವಿಶೇಷವಾದಂಥ ಪಂಚಮುಖಿ ಆಂಜನೇಯ ಪ್ರಸಾದ ನಿಮಗೆಲ್ಲ ಸಿಗಲಿ ಅಂಥೇಳಿ ಆಶೀರ್ವಾದವನ್ನು ಈ ಮೂಲಕ ಮಾಡ್ತಿದ್ದೇವೆ. ನಿಮ್ಮ ಮನೆಗೆ ಪ್ರಸಾದ ಕೊರಿಯರ್ ಮುಖಾಂತರವಾಗಿ ಬರುತ್ತೆ. ಬಂದಾಗ ಅದನ್ನು ಒಂದು ತಟ್ಟೆಯಲ್ಲಿಟ್ಕೊಂಡು ದೇವರ ಮನೆಯಲ್ಲಿಟ್ಟು ಶುಭ್ರವಾಗಿ ಕೈಕಾಲುಗಳನ್ನು ತೊಳೆದುಕೊಂಡು ಆ ಪ್ರಸಾದದ ಬಾಕ್ಸನ್ನು ನೀವು ತೆಗೆದಾಗ ಅದರಲ್ಲಿ ವಿಭೂತಿ ಇರುತ್ತೆ. ಎಲ್ಲರೂ ಮನೆಯವರೆಲ್ಲ ಧಾರಣೆ ಮಾಡ್ಬೋದು. ಕೇಸರಿ ಇರುತ್ತೆ, ಮನೆಯವರೆಲ್ಲ ಧಾರಣೆ ಮಾಡ್ಬೋದು. ಯಂತ್ರಗಳಿರುತ್ತೆ. ಯಂತ್ರವನ್ನು ದೇವರ ಮನೆಯಲ್ಲಿಟ್ಟು ಒಂದೊಂದು ಗಂಧದ ಕಡ್ಡಿಯನ್ನು ಪ್ರತಿದಿನ ನಾವು ಆ ಒಂದು ಗಂಧದ ಕಡ್ಡಿಯನ್ನು ದೇವರ ಮನೆಯಲ್ಲಿ ಹಚ್ಚಿದಾಗ ಆ ಯಂತ್ರದಲ್ಲಿ ಸ್ವಾಮಿ ಇರುವುದರಿಂದ ಅವನನ್ನು ಪ್ರಾರ್ಥನೆ ಮಾಡಬೇಕು. ನಂತರ ಕಲ್ಲು ಸಕ್ಕರೆ ಪ್ರಸಾದ ಸ್ವೀಕಾರ ಮಾಡಿ ಅಕ್ಷತೆ ಇರುತ್ತೆ. ಎಲ್ಲರ ನಿಮ್ಮ ಮನೆಯಲ್ಲಿ ಕುಟುಂಬ, ತಂದೆ, ತಾಯಿ, ಮಕ್ಕಳು ಎಲ್ಲರೂ ಆ ಅಕ್ಷತೆಯನ್ನು ತಲೆ ಮೇಲೆ ತಾವುಗಳೆಲ್ಲ ಹಾಕ್ಕೊಳ್ಬೇಕು. ಯಂತ್ರ ಇದೆ ಅಂದರೆ ಆಂಜನೇಯನಿಗೆ ಜಾತಿ, ಭೇದ, ಮತ, ಪಂಥ ಇಲ್ಲ. ಯಾರು ಬೇಕಾದರೂ ಯಂತ್ರವನ್ನು ಮನೆಯಲ್ಲಿ ಇದನ್ನು ಇಡಬಹುದು. ಆದ್ದರಿಂದ ದೇವರ ಮನೆ ಅಂತ ಒಂದು ಕೋಣೆ ಮಾಡಿರ್ತೀರ ನೀವು, ಅದರಲ್ಲಿ ಶುಭ್ರವಾಗಿ ಯಂತ್ರವನ್ನು ಒಳಗೆ ಒಂದು ತಟ್ಟೆಯಲ್ಲೋ ಒಂದು ಪೀಠದಲ್ಲೋ ಎಲ್ಲರೂ ಇದನ್ನು ಒಳಗೆ ಇಟ್ಟು ಅದಕ್ಕೆ ಗಂಧ ಮತ್ತು ಅರಿಶಿನ ಕುಂಕುಮವನ್ನು ಹಚ್ಚಿ ಶುಭ್ರವಾಗಿ ಇಟ್ಟು ತಿಂಗಳಿಗೆ ಒಂದು ದಿನ ಅದನ್ನು ಶುಭ್ರವಾಗಿ ಹುಣಸೆ ಅಥವಾ ನೀರಿನಲ್ಲಿ ತೊಳೆದು ಅದಕ್ಕೆ ಪೂಜೆಯನ್ನು ಮಾಡ್ತಾ ಒಂದು ಹೂವನ್ನಿಟ್ಟು ಒಂದು ತುಳಸಿ ದಳವನ್ನಿಟ್ಟು ಗಂಧದ ಕಡ್ಡಿಯನ್ನು ಹಚ್ಚಿದರೆ ಸಾಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿದರೆ ಆಂಜನೇಯನಿಗೆ ಬಹಳ ಖುಷಿಯಾಗುತ್ತಂತೆ. ಅದನ್ನು ಪಾರಾಯಣವನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಎಂಥ ಭೂತ ಪ್ರೇತಾದಿಗಳ ದೋಷಗಳಿದ್ದರೂ ಸಹಿತ ಎಲ್ಲವೂ ನಿವಾರಣೆ ಆಗಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗಿ ಎಲ್ಲ ವಿಜಯ ಪತಾಕೆಗಳನ್ನು ನೀವು ಮನೆಯಲ್ಲೇ ಕೂತು ಈ ಒಂದು ಅನುಭವಿಸುವಂಥ ಕ್ಷಣವನ್ನು ನೀವು ನೋಡ್ತಿದ್ದೀರ. ಓಂ ಹನ್ ಹನುಮತೆ ನಮಃ. ಶ್ರೀ ಹನುಮಾನ್ ಸಂಕಲ್ಪ ಸಿದ್ಧಿ ಮಹಾಯಂತ್ರ. ಈ ಒಂದು ಸ್ವಾಮಿಯ ಪ್ರಸಾದದಿಂದ ಆರೋಗ್ಯ ನಿಮಗೆ ನಡೆಯೋಕ್ಕಾಗ್ತಾ ಇಲ್ಲ, ಬಲ ಇಲ್ಲ, ಆದ್ದರಿಂದ ನಾವೆಲ್ಲ ಹೆದರ್ಕೋತಾ ಇದ್ದೀವಿ. ಹಾರ್ಟ್ಗಳಿಗೆಲ್ಲ ದೇವತೆ, ಗಾಳಿ ಒಳಗೆ ಹೋಗುವ ಗಾಳಿಗೆ ಆಂಜನೇಯ, ಹೊರಗೆ ಬರುವ ಗಾಳಿಗೆ ಭೀಮ ಅಂತ ಕರೀತಾರೆ. ಆಮ್ಲಜನಕ, ಇಂಗಾರದ ಡೈಆಕ್ಸೈಡ್ ಅಂತ. ಅದಕ್ಕೋಸ್ಕರನೇ ಈ ದೇವರುಗಳನ್ನು ಸೃಷ್ಟಿ ಮಾಡಿ ಅವನನ್ನು ಯಾರು ಆಂಜನೇಯನನ್ನು, ಗರುಡನನ್ನು ಪ್ರಾರ್ಥನೆ ಮಾಡ್ತಿರೋ ಅವರಿಗೆಲ್ಲವೂ ಸಹಿತ ಹೃದಯ ದೋಷ ನಿವಾರಣೆ ಆಗುತ್ತೆ ಅಂತಿದೆ. ಅದಕ್ಕೋಸ್ಕರ ಪಂಚಮುಖ್ಯದಲ್ಲಿ ಅವನ ಸ್ವರೂಪಗಳನ್ನು ಅಲ್ಲಿ ಹಾಕಿದ್ದೀವಿ. ಅದರಿಂದಲೇ ನಾವು ಗರುಡನನ್ನು, ಆಂಜನೇಯನ, ಹೈವದನನ್ನು
ವರಾಹಸ್ವಾಮಿಯನ್ನು ಎಲ್ಲರೂ ನಿಮಗೆ ಆರೋಗ್ಯವನ್ನು ಶೀಘ್ರವಾಗಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಓಂ ಹನ್ ಹನುಮತೆ ನಮಃ. ಶ್ರೀ ಹನುಮಾನ್ ಸಂಕಲ್ಪ ಸಿದ್ಧಿ ಮಹಾಯಂತ್ರ ನಿಮಗಾಗಲೇ ಹೇಳಿದಂತೆ 8 ವಿಧವಾದಂಥ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಅದರಲ್ಲಿ ಯಂತ್ರವನ್ನು ಮನೆಗೆ ಬಂದು ಸ್ಥಾಪನೆ ಮಾಡಿದಾಗ ಮನೆಯಲ್ಲಿ ಅನೇಕ ವಿಧವಾದಂಥ ಕಲಹಗಳು, ಗಂಡ ಹೆಂಡರಲ್ಲಿ ವಿರಸಗಳು ಯಾವುದರಿಂದ ಮನಸ್ಸಿನಿಂದ ನಡೆಯತಕ್ಕಂಥದ್ದು. ಆ ಮನಸ್ಸಿಗೆ ದೇವತೆನೇ ಆಂಜನೇಯ ಬುದ್ಧಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಮಾತು ಶಬ್ದಗಳಿಗೆ ಸ್ವೀಟ್ ಸಕ್ಕರೆಯನ್ನು ಕೊಡ್ತಾ ಇದ್ದೀವಿ, ಅದರಿಂದ ನಿಮಗೆ ಗಂಡ ಹೆಂಡಗಳ ಜಗಳಗಳು ಕಡಿಮೆ ಆಗ್ತವೆ. ದುಡ್ಡು ಬರಬೇಕು, ಯಾರು ಕೊಡ್ತಾ ಇಲ್ಲ, ಕೇಳಿದ ತಕ್ಷಣ ಬರುವಂಥ ಯೋಗವು ಸಹಿತ ಈ ಯಂತ್ರದಿಂದ ಬರುತ್ತೆ. ಆರೋಗ್ಯ, ವಿದೇಶ ಪ್ರಯಾಣ, ವಿದೇಶಕ್ಕೆ ಹೋಗಬೇಕು ಅಂದರೆ ಮೂವನೇ ಆಂಜನೇಯನೇ ಪ್ರಪ್ರಥಮವಾಗಿ ಪರದೇಶಕ್ಕೆ ಹಾರದವನು ಶ್ರೀಲಂಕಾಕ್ಕೆ. ಆದ್ದರಿಂದ ಅವನನ್ನು ಪ್ರಾರ್ಥನೆ ಮಾಡಿ ಮತ್ತು ಕೀರ್ತಿ, ಯಶಸ್ಸು, ಅವಾರ್ಡು ಎಲ್ಲವನ್ನು ಸಹಿತ ಆಂಜನೇಯ ಸ್ವಾಮಿಯಿಂದಲೇ ಕೊಡತಕ್ಕಂಥ ಒಂದು ದೇವತೆ. ಅದಕ್ಕೋಸ್ಕರ ಈ ಪಂಚಮುಖಿ ಆಂಜನೇಯ ಪ್ರಸಾದವನ್ನು ಪ್ರತಿಯೊಬ್ಬರು ಸಂಪರ್ಕ ಮಾಡಿ ನಿಮ್ಮ ಮನೆಗೆ ತಾವೆಲ್ಲರೂ ತರಿಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಓಂ ಹನ್ ಹನುಮತೆ ನಮಃ. ಶ್ರೀ ಹನುಮಾನ್ ಸಂಕಲ್ಪ ಸಿದ್ಧಿ ಮಹಾಯಂತ್ರ. ಆಂಜನೇಯನಲ್ಲಿ ಅನೇಕ ವಿಧವಾದ ಕೋರಿಕೆಗಳನ್ನು ಇಡ್ತೀರ. ಮಕ್ಕಳಿಗೆ ವಿದ್ಯಾಭ್ಯಾಸ ಬರಬೇಕು, ಕೂತ್ಕೊಳ್ಬೇಕು, ಒಂದು ಸೆಕೆಂಡು ಹೇಗೆ ಕೋತಿ ಮಂಗ ಮರದಿಂದ ಮರಕ್ಕೆ ಹಾರ್ತಾ ಇರುತ್ತೆ, ಆ ಕಂಟ್ರೋಲೇ ಇರಲ್ಲ ಕೂತ್ಕೊಳ್ಳೋಕ್ಕೆ. ಅದಕ್ಕೋಸ್ಕರನೇ ಆಂಜನೇಯನಿಗೆ ಯಂತ್ರ ಕಟ್ಟಿದ್ರೆ ಸುಗ್ರೀವ ಅಂದೆ ಲಕ್ಷ್ಮಣ ಇಬ್ಬರಿಗೂ ಹೆದರ್ಕೋತಾ ಇರ್ತಾರೆ ಕೋತಿಗಳೆಲ್ಲ. ಯಾಕೆಂದ್ರೆ ಅವನು ಹೇಳಿಬಿಟ್ರೆ ಹಾಗೆ ಗ್ರೀವ ಅಂದೆ ಕಂಠ. ಅದಕ್ಕೋಸ್ಕರ ಮಕ್ಕಳಿಗೆ ವಿದ್ಯಾಭ್ಯಾಸ, ಕೀರ್ತಿ ಆಗ್ಬೋದು, ಅನೇಕ ವಿಧವಾದಂಥ ಕೋರಿಕೆಗಳು ನಿಮ್ಮ ಹತ್ರ ಇರ್ತವೆ. ಯಾವುದೇ ಜಮೀನಿನ ವಿಚಾರ, ವ್ಯಾಜ್ಯ ವಿಚಾರ, ಭೂಮಿ ವಿಚಾರ ಎಲ್ಲವೂ ಸಹಿತ ಈ ಆಂಜನೇಯನ ಯಂತ್ರದಿಂದ ನಿಮಗೆ ಒಳ್ಳೆಯದಾಗುವಂಥದ್ದು. ಈ ಒಂದು ಯಂತ್ರವನ್ನು ನೀವು ಮನೇಲಿಟ್ಕೊಂಡ್ರೆ ನೀವು ಎಲ್ಲ ಇರತಕ್ಕಂಥ ನೆಗೆಟಿವ್ ಏನೇನು ಚಿಂತನೆ ಮಾಡ್ತಿರ್ತೀರ ಅದೆಲ್ಲವೂ ಸಹಿತ ದೂರವಾಗ್ತಾರೆ. ಮತ್ತು ಸಕಾರಾತ್ಮಕ ಶಕ್ತಿಗಳು ಏನೇ ನಿಮಗೆ ಆಗಬೇಕೋ ಅವೆಲ್ಲವನ್ನು ಸಹಿತ ಪರಮಾತ್ಮ ಶ್ರೀರಾಮನ ಮಂತ್ರದಿಂದ, ಆಂಜನೇಯನ ಯಂತ್ರದಿಂದ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿರುತ್ತೆ. ಅದಕ್ಕೋಸ್ಕರ ಯಂತ್ರವನ್ನು ಮನೆಯಿಟ್ಟು ಒಂದು 10 ನಿಮಿಷ ಯಾರಾದರೂ ಮನೆಯಲ್ಲಿ ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದರೆ ನಿಮಗೆಲ್ಲ ಮಂಗಳಕರವಾದ ವಿಚಾರಗಳು ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಓಂ ಹನ್ ಹನುಮತೆ ನಮಃ. ಶ್ರೀ ಹನುಮಾನ್ ಸಂಕಲ್ಪ ಸಿದ್ಧಿ ಮಹಾಯಂತ್ರ. ಓಂ ದಾಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮಚಂದ್ರ ಪ್ರಚೋದಯಾತು. ಜನಕಾತ್ಮಜಾಯೈ ವಿದ್ಮಹೇ ಶ್ರೀರಾಮಪ್ರಿಯಾಯೈ ಧೀಮಹಿ ತನ್ನಃ ಸೀತಾ ಪ್ರಚೋದಯಾತು. ದಾಶರಥಾಯ ವಿದ್ಮಹೇ ಊರ್ಮಿಳಪ್ರಿಯಾಯ ಧೀಮಹಿ ತನ್ನೋ ಲಕ್ಷ್ಮಣ ಪ್ರಚೋದಯಾತು. ಓಂ ಹನ್ ಹನುಮತೆ ನಮಃ. ಶ್ರೀ ಹನುಮಾನ್ ಸಂಕಲ್ಪ ಸಿದ್ಧಿ ಮಹಾಯಂತ್ರ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತೆ. ಚಂದ್ರಮಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತೆ. ಆಂಜನೇಯಾಯ ವಿದ್ಮಹೇ ರಾಮಭಕ್ತಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತು. ಓಂ ವನಸ್ಪತಿರಸೋ ದಿವ್ಯಃ ಗಂಧಾಢ್ಯೋ ಗಂಧೋತ್ತಮಃ ಆಗ್ರೇ ಸರ್ವದೇವಾನಾಂ ಧೂಪೋಜಂ ಪ್ರತಿರಕ್ಷ್ಯತಾಂ. ಪಂಚಮುಖೇ ಆಂಜನೇಯಸ್ವಾಮಿನೇ ನಮಃ. ದಿವ್ಯಧೂಪಮಾಘ್ರಾಪಯಾಮಿ. ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮತಸ್ತುಪಹರೇ. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನುಜದಾಪ್ತೆ. ಹಿರಣ್ಯಪಃ ಮದೋ ಪೂರ್ಣಂ ದದಾತಿ. ಓಂ ಹನ್ ಹನುಮತೆ ನಮಃ. ತನ್ನೋ ಹನುಮ ಪ್ರಚೋದಯಾತು. ಓಂ
ಅಗ್ನೇನಜ ಸುಪಥಾರಹಜೆ ಅಸ್ಮಾನ್ ವಿಶ್ವಾನಿ ದೇವ ಭಜುನಾನಿ ವಿದ್ವಾನ್ ಯುಯೋಜ್ಜಸ್ಮಜ್ಜುಹುರಾಡಮೇನಃ ಭೋಜಷ್ಟಾಂ ತೇ ನಮ ಭುಕ್ತಿಂ ವಿಧೇಮ. ಓಂ ಅಸ್ಯ ಯಜಮಾನಸ್ಯ ಸೇವಾಕರ್ತॄಣಾಂ ಪಂಚಮುಖಿ ಆಂಜನೇಯ ಪ್ರಸಾದ ಸಿದ್ಧ್ಯರ್ಥಂ ಅಸ್ಯ ಯಜಮಾನಸ್ಯ ಕ್ಷೇಮಸ್ಥೈರ್ಯ ಧೈರ್ಯವೀರ್ಯ ವಿಜಯಾಭಯ ಆಜುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧನಕನಕ ವಸ್ತುವಾಹನ ಮಣಿಮಕುಟ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಶತ್ರುಬಾಧ ನಿವಾರಣಾರ್ಥಂ ಧನಧಾನ್ಯ ಸಕಲ ವಿದ್ಯಾ ಆರೋಗ್ಯತಾ ಸಿದ್ಧ್ಯರ್ಥಂ ಅದ್ಯ ದಿನೇ ಪಂಚಮುಖಿ ಆಂಜನೇಯ ಪ್ರಸಾದದಿದ್ಯರ್ಥಂ ಆಂಜನೇಯ ಮೂಲಮಂತ್ರ ಹೋಮಾಖ್ಯಂ ಕರ್ಮ ಕರಿಷ್ಯೇ. ಓಂ ಶ್ರೀರಾಮ್ ರಾಮಾಯ ನಮಃ ಸ್ವಾಹಾ. ಓಂ ರಾಮ್ ರಾಮಾಯ ನಮಃ ಸ್ವಾಹಾ. ಆಂಜನೇಯಾಯ ವಿದ್ಮಹೇ ರಾಮಭಕ್ತಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಸ್ವಾಹಾ. ಆಂಜನೇಯಾಯ ವಿದ್ಮಹೇ ರಾಮಭಕ್ತಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಸ್ವಾಹಾ. ಓಂ ದಾಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮಚಂದ್ರ ಪ್ರಚೋದಯಾತ್. ಸ್ವಾಹಾ. ಆಂಜನೇಯಾಯ ವಿದ್ಮಹೇ ರಾಮಭಕ್ತಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಸ್ವಾಹಾ. ಓಂ ಹನ್ ಹನುಮತೆ ನಮಃ. ಶ್ರೀ ಹನುಮಾನ್ ಸಂಕಲ್ಪ ಸಿದ್ಧಿ ಮಹಾಯಂತ್ರ. ಓಂ ಯಾ ಫಲನೇರ್ಯ ಅಫಲ ಅಪುಷ್ಪಾಯಾಶ್ಚ ಪುಷ್ಟನೇ ಬೃಹಸ್ಪತಿ ಪ್ರತೋತಾಪ್ತಾನೋ ಸ್ವಗುಂಹತ ಸ್ವಾಹಾ. ಓಂ ಪೂರ್ಣಾಹುತಿಮುತ್ತಮಾಂ ಜುಹೋತಿ ಸರ್ವಂ ವೈ ಪೂರ್ಣಾಹುತಿಃ ಸರ್ವಮೇವಾಪ್ನೋತಿ ಅತೋ ದ್ವಿಜಂ ವೈ ಪೂರ್ಣಾಹುತಿಃ ಅಸ್ಯಾಮೇವ ಪ್ರತಿಷ್ಠತೆ. ಓಂ ವತೋರ್ಧಾರಾಂ ಜಹೋತಿ ವತೋ ವೇಧಾರಾ ತದಿತಿ ವಾ ಏಜಾಹೂಯತೆ ಘೃತಸ್ಯ ವಾ ಚಾಧಾರಾಮಷ್ಟಿಂ ವಾಕೆ ಪಿಂಡಮಾನೋಪತಿಷ್ಠದ ಆಜ್ಯೇನ ಜಹೋತಿ ತೇಜೋ ವಾ ಜಂ ತೇಜೋವತೋರ್ಧಾರಾಂ ತೇಜತೆ ವಾತ್ಮೈ ಪರಂ ದೇ ಅಥೋ ಕಾಮವೈವತೋರ್ಧಾರ ಕಾಮನೇ ಪರಂ ದೇ. ಆಂಜನೇಯಾಯ ವಿದ್ಮಹೇ ರಾಮಭಕ್ತಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಸ್ವಾಹಾ. ಬುದ್ಧಿ ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮತ್ ಸಂಕಲ್ಪ ಮಹಾಯಂತ್ರವನ್ನು ಇವತ್ತಿನ ದಿನ ವಿಶೇಷವಾಗಿ ನಾವು ಪಂಚಮುಖಿ ಆಂಜನೇಯ ಕಲಶ ಸ್ಥಾಪನೆ, ನಂತರ ಆಂಜನೇಯನಿಗೆ ಪವಮಾನ ಮಂತ್ರಗಳಿಂದ ಪಾರಾಯಣ ಮತ್ತು ಆಂಜನೇಯನ ಮೂಲತತ್ವವಾದ ಯಂತ್ರಗಳು, ಯಂತ್ರಪೂಜೆಗಳು, ಭಸ್ಮ ಪೂಜೆ ಮತ್ತು ಅಕ್ಷತೆ ಪೂಜೆ ಮತ್ತು ಕೇಸರಿಯ ಪೂಜೆ ಮತ್ತು ಆ ಒಂದು ಸರ್ಪಸೂಕ್ತ ಮಂತ್ರದ ಯಂತ್ರಗಳ ಉದ್ಧಾರ, ರಕ್ಷಾಬಂಧನ ಎಲ್ಲವನ್ನು ಮಾಡಿ ಮೂಲ ಮಂತ್ರಗಳಿಂದ ಆಂಜನೇಯನಿಗೆ ನಾವು ಅನೇಕ ಆಹುತಿಯನ್ನು ಕೊಟ್ಟು ಪ್ರಾರ್ಥಿಸಿದ್ದೇವೆ. ಯಾರು ನೋಡತಕ್ಕಂಥ ಎಲ್ಲ ಭಕ್ತಾದಿಗಳೇ ಈ ಒಂದು ಸಂಕಲ್ಪ ಮಹಾಯಂತ್ರದ ಹನುಮಂತನ ಪ್ರಸಾದ ನಿಮ್ಮ ಮನೆ ಮನೆಗಳಲ್ಲಿ ಬರಬೇಕು. ಅವನಿಂದ ನಿಮಗೆ ಸಕಲ ವಿಜಯ ಕಾರ್ಯಗಳು ಎಲ್ಲವೂ ಸಹಿತ ನೆರವೇರಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸ ಬರಲಿ ಅಂಥೇಳಿ ಮತ್ತು ದೊಡ್ಡವರಿಗೆ ಮದುವೆ ಆಗಬೇಕು ಮತ್ತು ಕೆಲಸವನ್ನು ಸಿಗಬೇಕು, ಮನೆ ಕಟ್ಟಬೇಕು ಮತ್ತು ಅನೇಕ ಯೋಜನೆಗಳನ್ನು ನಿಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀರಾ. ವಯೋವೃದ್ಧರೂ ಸಹ
ದೀರ್ಘಾಯಸ್ಸು, ಆರೋಗ್ಯವನ್ನು ಕೊಡು, ಕುಟುಂಬದಲ್ಲಿ ಗಂಡ ಹೆಂಡತಿಯರ ಸೌಖ್ಯವನ್ನು ಕೊಡು ಅಂತ ಅನೇಕ ವಿಧವಾದ ಪ್ರಾರ್ಥನೆಗಳನ್ನು ಇವತ್ತು ಪಂಚಮುಖಿ ಆಂಜನೇಯನಲ್ಲಿ ನಿಮ್ಮಗಳೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಇದರ ಪ್ರಸಾದ ಪ್ರತಿ ಮನೆಗೂ ಸಹಿತ ನಾವು ಕೋರಿಯರ್ ಮುಖಾಂತರವಾಗಿ ಯಂತ್ರವನ್ನು, ರಕ್ಷಾಬಂಧನವನ್ನು, ರಕ್ಷತೆಯನ್ನು, ಅಕ್ಷತೆಯನ್ನು, ಕಲ್ಲು ಸಕ್ಕರೆಯನ್ನು, ಭಸ್ಮವನ್ನು ಎಲ್ಲವನ್ನು ನಿಮ್ಮ ಮನೆಗೆ ತಲುಪಿಸುತ್ತೇವೆ. ಅಂಥ ವಿಶೇಷವಾದಂಥ ಯಜ್ಞ ಎಲ್ಲವೂ ಸಹಿತ ಭಕ್ತಾದಿಗಳು ಯಾರು ನಿಮಗೆ ಏನು ಕೋರಿಕೆಗಳನ್ನಿಟ್ಟು ಇದಕ್ಕೆ ಬೇಕಾದಂಥ ವಿಧವಾದಂಥ ಪ್ರಾರ್ಥನೆಯನ್ನು ಮಾಡಿ ಅದರಿಂದ ನಿಮ್ಮ ಮನೆಗೆ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡಿದರೆ ಯಾವುದೇ ಒಂದು ದೋಷವಿದ್ದರೂ ಸಹ ನಿವಾರಣೆ ಆಗುತ್ತೆ ಅಂತೇಳಿ ಭಗವಂತನ ಸಾನ್ನಿಧ್ಯದಲ್ಲಿ ಅಗ್ನಿಮುಖೇನವಾಗಿ ಪ್ರಾರ್ಥನೆ ಮಾಡಿ ಆಂಜನೇಯನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆಂಜನೇಯ ವರದ ಗೋವಿಂದ.